ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದ ಕಬ್ಬಳ ಸರ್ಕಾರಿ ಶಾಲೆಯಲ್ಲಿ ಶಾರದಾ ಪೂಜೆ ಮತ್ತು ಶಾಲಾ ವಾರ್ಷಿಕೋತ್ಸವದ ಸಮಾರಂಭ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ವಿವಿಧ ಪ್ರಕಾರದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಿದರು. ಶಾಲಾ ಆಡಳಿತ ಮಂಡಳಿ ಮತ್ತು ಊರಿನ ಗ್ರಾಮಸ್ಥರ ಹಾಗೂ ಪೋಷಕರ ಸಹಕಾರದೊಂದಿಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯಲ್ಲಿ ಸುಮಾರು 13 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇದೀಗ ವರ್ಗಾವಣೆಗೊಂಡಿರುವ ಶಿಕ್ಷಕ ಪ್ರಕಾಶ್ ರವರಿಗೆ ಅತ್ಯಂತ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ತಾಲೂಕಿನ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷೆ ಮತ್ತು ಈ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಮಂಜುಳಾಕ್ಷಿಯವರ ಮಾರ್ಗದರ್ಶನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಬಿಜಿ ಅರುಣ್ ರವರು ಭಾಗವಹಿಸಿ ಶಾಲಾ ಅಭಿವೃದ್ಧಿಯ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಗ್ರಾಮೀಣ ಪ್ರದೇಶದ ಪೋಷಕರ ಒತ್ತಾಸೆಯಂತೆ ಶಾಲಾ ಚಟುವಟಿಕೆಗಳು ಪ್ರಗತಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದು ಶೈಕ್ಷಣಿಕವಾಗಿಯೂ ಮತ್ತು ಸಹಪಠ್ಯ ಚಟುವಟಿಕೆಯಲ್ಲಿಯೂ ಕೂಡ ಈ ಶಾಲೆ ಮುಂಚೂಣಿಯಲ್ಲಿದೆ. ಇಲ್ಲಿ ತನಕ ಬಹಳ ಸವಿಸ್ತಾರವಾಗಿ ಎಲ್ಲ ಗಣ್ಯರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳು ಎಲ್ಲ ಬಹಳ ಖುಷಿಯಾಗಿ ಮನೋರಂಜನಾ ಕಾರ್ಯಕ್ರಮದಲ್ಲಿ ತೊಡಕೊಂಡು ಅದನ್ನು ನೋಡೋಕ್ಕೆಲ್ಲ ಅವರ ಕುಟುಂಬ ಸದಸ್ಯರು ಆಗಮಿಸಿ ಒಂದು ಒಳ್ಳೆಯ ಹಬ್ಬದ ರೀತಿಯಲ್ಲಿ ಕಬ್ಬಳ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರೂ ಪಾಲ್ಗೊಂಡು ಬಹಳ ಖುಷಿಯಾಗಿ ಆಯೋಜನೆ ಮಾಡಿದ್ದೀರಾ. ಆಗಲೇ ಮಾತಾಡ್ತಾ ನಮ್ಮ ಮಂಜುನಾಥ್ ಸರ್ ಅವರು, ಶಾಸಕರಾದ ಬಿಜಿ ಗೋವಿಂದಪ್ಪನವರು ಹೊಸದುರ್ಗ ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ನೀರಾವರಿ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಈ ಎರಡು ಕ್ಷೇತ್ರಗಳಿಗೆ ಬಹಳಷ್ಟು ಒತ್ತು ಕೊಟ್ಟು ಅವರ ಅಧಿಕಾರ ಅವಧಿಯಲ್ಲಿ ಬಹಳಷ್ಟು ನೆನಪುಗಳಲ್ಲಿ ಉಳಿತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿರೋಂಗೆ ಸಾಕಷ್ಟು ಒಂದು 5-6 ಮೊರಾರ್ಜಿ ಹಿಂದಿನ ಅವಧಿಯಲ್ಲಿ ಮೊರಾರ್ಜಿ ಶಾಲೆಗಳು, ಡಿಪ್ಲೊಮಾ ಕಾಲೇಜು, ITI ಕಾಲೇಜು, ಸಾಕಷ್ಟು ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ಗಳು, ಸರ್ಕಾರಿ ಕಾಲೇಜುಗಳು ಎಲ್ಲವನ್ನೂ ಹಿಂದಿನ ಅವಧಿಯಲ್ಲಿ ಮಾಡಿದರು. ಈ ಬಾರಿ ಸಹ ಮತ್ತೆ 3 ಮೊರಾರ್ಜಿ ಶಾಲೆಗಳನ್ನ ತಂದುಕೊಟ್ಟು ಮತ್ತು ತಾಲೂಕಿನಾದ್ಯಂತ KPS ಶಾಲೆಗಳನ್ನ ನೂತನವಾಗಿ ಈ ವರ್ಷ ಅಪ್ಗ್ರೇಡ್ ಮಾಡಿ ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ವಾರ್ಷಿಕೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಹಾಯಕ ಯೋಜನಾಧಿಕಾರಿ ಶಾಂತಪ್ಪ, ಕಸಬಾ ಹೋಬಳಿಯ ಶಿಕ್ಷಣ ಸಂಯೋಜಕರಾದ ಶಶಿಧರ್, ಕಬ್ಬಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಹಿರಿಯೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಲೋಕಮ್ಮ, ನಜೀಮುನ್ನಿಸಾ, ಅಕ್ಷರವಾಣಿಯ ಶ್ರೀಧರ್, ಮೋದಿಕೇರ್ ಯಶೋಧ, SDMC ಅಧ್ಯಕ್ಷರಾದ ಪ್ರಕಾಶ್, ಶಾಲೆಯ ಶಿಕ್ಷಕರಾದ ನಾಗರತ್ನಮ್ಮ, ಜ್ಯೋತಿ, ಅಂಜಿನಪ್ಪ, ಲಕ್ಷ್ಮಮ್ಮ, ಅತಿಥಿ ಶಿಕ್ಷಕರಾದ ವಿದ್ಯಾ, ಸುನೀತಾ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ಗ್ರಾಮಸ್ಥರು ಹಾಗೂ ಪೋಷಕರು ಹಾಜರಿದ್ದರು. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಹೂವು ಪುಣ್ಯಕೋಟಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.